ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರಾವಾಹಿ. ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾರಾಯಣಾಚಾರ್ಯ ಅವರು ಮನೇಲಿ ಕೂತಿರ್ತಾರೆ. ಅಲ್ಲಿ ಹಾಗೆ ಕೋದಂಡ ಮತ್ತು ಕೃಷ್ಣ ಹಾಗೆ ಮುರಾರಿ 3 ಜನನೂ ಬರ್ತಾರೆ. ಅಪ್ಪ ಯಾಕಪ್ಪ ಈ ಥರ ಕೂತಿದ್ದೀರಾ, ನೀವು ಯಾವತ್ತೂ ಈ ಥರ ಕೂತ್ಕೊಂತಿರ್ಲಿಲ್ಲ, ಡೈಲಿ ನೀವು ಮಂತ್ರ ಪಠನೆ ಮಾಡ್ತಾ ಇದ್ರಿ, ಹಾಗೆ ಭಸ್ಮನ ಹಚ್ಕೋತಾ ಇದ್ರಿ, ಇವತ್ತು ಖಾಲಿ ಹಣೆಯಿಂದ ಇದ್ದೀರಾ, ಇವತ್ತು ಈ ಥರ ನಿಮ್ಮನ್ನು ಯಾವತ್ತೂ ನಾವು ನೋಡಿರಲಿಲ್ಲ ಅಂತ ಕೋದಂಡ ಹೇಳ್ತಾನೆ. ಮುರಾರಿ ಕೂಡ ಅಷ್ಟೇ, ನೀವು ಯಾಕೆ ಈ ಥರ ಕೂತಿದ್ದೀರಾ ಅಪ್ಪಾಜಿ, ಏನಾಯಿತು ನಿಮಗೆ? ಹಾಗೆ ಕೃಷ್ಣ ಕೂಡ ಅಷ್ಟೇ, ನಾನು ಬಂದಾಗಲಿಂದ ದೇವ್ರನ್ನ ನಂಬ್ತಿರ್ಲಿಲ್ಲ, ನಿಮ್ಮನ್ನು ನೋಡಿ ನಾನು ದೇವ್ರ ಮೇಲೆ ನನಗೆ ನಂಬಿಕೆ ಬಂತು, ಹಾಗೆ ನಾನು ಬದುಕೋ ಆಸೆ ಕೂಡ ಹುಟ್ಟಿದ್ದು, ಆದರೆ ನೀವು ಈ ಥರ ಕೂತಿದ್ದೀರಾ, ನಮಗೆ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕೋದಂಡ ಕೂಡ ಅಷ್ಟೇ, ರಾಮಾಚಾರಿನೇ ನೀವು ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ, ಮುರಾರಿನ ಕಾಳಜಿ ಮಾಡ್ತೀರಾ, ನನ್ನನ್ನು ತುಂಬ ಕಡೆಗಣಿಸ್ತೀರಾ ಅಂತ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೋತಿದ್ದೆ ಅಪ್ಪಾಜಿ. ಆದರೆ ರಾಮಾಚಾರಿ ಸರಿ ಅಂತ ಹೇಳಿದಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು, ನನ್ನನ್ನು ಕಡೆಗಣಿಸ್ತಾ ಇದ್ದೀರಾ ಅಂತ. ಆದರೆ ರಾಮಾಚಾರಿ ಮಾಡಿದ್ದೇ ಸರಿ, ಚಾರು ಅಂತ ಒಳ್ಳೆ ಸೊಸೆನ ಮನೆಗೆ ಕರ್ಕೊಂಡು ಬಂದಿದ್ದಾನೆ, ನಾನು ಆ ರಾಕ್ಷಸಿನ ಕರ್ಕೊಂಡು ಬಂದು ನಿಮ್ಮ ನೆಮ್ಮದಿನೇ ಹಾಳು ಮಾಡಿಬಿಟ್ಟೆ ಅಪ್ಪ, ನನ್ನನ್ನು ಕ್ಷಮಿಸಿ ಅಂತ ಕಾಲಿಡ್ಕೋತಾ ಇರ್ತಾನೆ. ಹಾಗೆ 3 ಜನನೂ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಸತ್ಯಭಾಮ ವಿಚಾರ ಬರುತ್ತೆ. ಈಗ ರಾಮಾಚಾರಿ ಮತ್ತು ಚಾರು ಅದಕ್ಕೆ ಎಲ್ಲೋಗಿದ್ದಾರೆ ಅಂದ್ಕೊಂಡಿದ್ದೀರಾ ಅಪ್ಪಾಜಿ? ದೇವನಹಳ್ಳಿಗೆ ಹೋಗಿದ್ದಾರೆ. ಸತ್ಯಭಾಮ ಅವ್ರನ್ನ ಹುಡ್ಕೊಂಡು ಅಂದಾಗ ನಾರಾಯಣಾಚಾರ್ಯ ಅವ್ರಿಗೆ ಶಾಕ್ ಆಗಿಬಿಡತ್ತೆ. ಆಮೇಲೆ ಮುರಾರಿ ಸತ್ಯ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ನಿಮ್ಮ ಪೆಟ್ಟಿಗೆಯಲ್ಲಿ ಇದ್ದಿದ್ದು ವಿಳಾಸನ ನಾನೇ ತೆಗೆದುಕೊಟ್ಟಿದ್ದು, ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ ಅಂತ. ನೀವು ಇಷ್ಟು ನೊಂದ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ, ಸತ್ಯ ಗೊತ್ತಾಗಬೇಕು, ನಿಮ್ಮ ಮೇಲೆ ಬಂದಿರೋ ಕಳಂಕ ದೂರ ಮಾಡಬೇಕು ಅಂತಲೇ ನಾವು ಪ್ರಯತ್ನ ಪಡ್ತಿರೋದು ಅಂತ ಹೇಳ್ತಾರೆ. ಆದರೆ ನಾರಾಯಣಾಚಾರ್ಯ ಅವರು ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಇನ್ನೊಂದು ಕಡೆ ಸಾಕ್ಷಿ ರಾಮಾಚಾರಿ ಮತ್ತು ಚಾರುನ ಹುಡ್ಕೊಂಡು ಬರ್ತಾರೆ. ಚಾರು ರಾಮಾಚಾರಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ನಾವು ಬಂದಿದ್ದ ಕೆಲಸ ಆಗಲೇ ಇಲ್ವಲ್ಲ, ನಾವು ತಡ ಮಾಡ್ತಿದ್ದೀವಿ ಅನಿಸುತ್ತೆ, ಬೇಗ ನಾವು ಹೋಗಿ ಕೇಳಬೇಕು ಸತ್ಯಭಾಮ ಅವ್ರಿಗೆ ಅಂದಾಗ ಅಲ್ಲಿ ಇಬ್ಬರು ಸ್ಕೂಟಿನಲ್ಲಿ ಬರ್ತಾರೆ. ಸ್ಕೂಟಿನಲ್ಲಿ ಬಂದ ತಕ್ಷಣ ಏನಪ್ಪ ರಾಮಾಚಾರಿ ಚೆನ್ನಾಗಿದ್ಯಾ ಅಂತ ಮಾತಾಡಿಸ್ತಾರೆ. ಗಾಬರಿ ಆಗಿಬಿಡುತ್ತೆ ರಾಮಾಚಾರಿಗೆ, ಯಾರೋ ಏನೋ ಅಂತ. ನಾನಪ್ಪ ಸುಬ್ಬಾಶಾಸ್ತ್ರಿ, ನೆನಪಿಲ್ವ ನಿನಗೆ, ನನ್ನ ಮೊಮ್ಮಗನ ಉಪನಯನ ನೀನೇ ಮಾಡಿಕೊಟ್ಟಿದ್ದು, ನಿಮ್ಮಪ್ಪ ಎಂಥ ಒಳ್ಳೆಯ ವ್ಯಕ್ತಿ ಅಂತ ನಮಗೆ ಗೊತ್ತು ಅಂತಾರೆ. ಆಗ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ ರಾಮಾಚಾರಿ. ಹಿಂದೆನೇ ನಿಂತಿರ್ತಾಳೆ ಸಾಕ್ಷಿ, ಇದೇನಿದು ಇವ್ರು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ, ಅಮ್ಮ ಬೇರೆ ತಿಂಡಿ ಕರಿತಾ ಇದ್ರೆ ಕರ್ಕೊಂಡು ಬಾ ಅಂದ್ರಲ್ಲ ಅಂತ. ಆಗ ಪಕ್ಕದಲ್ಲಿರೋರು ಇವ್ರು ಯಾರು ಅಂತ ಕೇಳ್ತಾರೆ ಆ ಶಾಸ್ತ್ರಿಗೆ. ಇವರು ನಾರಾಯಣಾಚಾರ್ಯ ಅವರ ಮಗ ರಾಮಾಚಾರಿ ಅಂತ, ವೇದ ಬ್ರಹ್ಮ ನಾರಾಯಣಾಚಾರ್ಯ ಅವರ ಮಗ ರಾಮಾಚಾರಿ ಅಂತ ಅವನು ಹೇಳಿದಾಗ ಇಲ್ಲಿ ಸಾಕ್ಷಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಹಿಂದೆನೇ ನಿಂತಿರ್ತಾಳೆ, ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ನಾರಾಯಣಾಚಾರ್ಯ ಅವರು ಇದೆಂಥ ಕೆಲಸ ಮಾಡಿಬಿಟ್ರು, ನನ್ನ ಜೊತೆನೇ ಮಣ್ಣಾಗಲಿ ಅನ್ನೋ ಸತ್ಯ ಹೊರಗೆ ಬರ್ತಿದೆಯಲ್ಲ, ಇಷ್ಟೊತ್ತಿಗಾಗಲೇ ಸತ್ಯಭಾಮನ ಅವರು ಮೀಟ್ ಆಗಿರ್ತಾರಲ್ಲ, ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಯ್ತಲ್ಲ ಅಂತ ನಾರಾಯಣಾಚಾರ್ಯ ಅವರು ಅಂದ್ಕೊಂಡು ತಿರುಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅವರು ಶಾಸ್ತ್ರಿಗಳು ನಿಮ್ಮ ತಂದೆನ ಭೇಟಿ ಆಗಬೇಕು, ಅಟ್ಲೀಸ್ಟ್ ಅವ್ರನ್ನ ಭೇಟಿ ಆಗೋಕ್ಕಾಗಲಿಲ್ಲ, ನಿನ್ನೆನಾದರೂ ನೋಡಿದ್ವಲ್ಲಪ್ಪ ಅಂತ ತುಂಬ ಖುಷಿ ಪಡ್ತಾ ಇರ್ತಾರೆ. ಸರಿ ಆಯಿತು ಅಂತ ಅಲ್ಲಿಂದ ರಾಮಾಚಾರಿ ಮತ್ತು ಚಾರು ಹೊರಡ್ತಾರೆ. ಸಾಕ್ಷಿ ಕೂಡ ಅಷ್ಟೇ ಮರೆಯಲ್ಲೇ ನಿಂತ್ಕೊಂಡು ನಾರಾಯಣಾಚಾರ್ಯ ಮಗ ಅಂದರೆ ಅಪ್ಪನ ಮಗನ ಇವನು ಅಂತ ಅಂದ್ಕೊಂಡು ಸಿಟ್ಟಲ್ಲೇ ಸಾಕ್ಷಿ ಮನೆಗೆ ಹೋಗ್ತಾಳೆ. ಇನ್ನೊಂದು ಕಡೆ ಇಲ್ಲಿ ನಾರಾಯಣಾಚಾರ್ಯರು ಹೊರಗಡೆ ನಿಂತಿರ್ಬೇಕಾದ್ರೆ ವೈಶಾಖ ಬಂದು ಹಂಗಿಸ್ತಾ ಇರ್ತಾಳೆ ನಾರಾಯಣಾಚಾರ್ಯ ಅವ್ರನ್ನ. ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಈ ಥರ ಒದ್ದಾಡ್ತಾ ಇದೀಯ ನೀನು ಅಂತ ಹಂಗಿಸ್ತಾ ಇರ್ತಾಳೆ. ಮಗನ ಸೊಸೆನ ಹನಿಮೂನ್ಗೆ ಕಳಿಸೋ ಟೈಮಲ್ಲಿ ಈ ಸತ್ಯ ಬಯಲಾಗಿದೆ, ನಿನಗೆ ಮದುವೆ ಆಗಿ ಮಗು ಇದೆ, 2ನೇ ಮದುವೆ ಅಂತ ಹೇಳ್ಬಿಟ್ಟು ವೈಶಾಖ ತುಂಬ ಮಾತಾಡ್ತಾ ಇರ್ತಾಳೆ. ಆಗ ನಾರಾಯಣಾಚಾರ್ಯ ಅವರು ಮಂತ್ರ ಹೇಳಿನೇ ಟಾಂಗ್ ಕೊಡ್ತಾರೆ ವೈಶಾಖಗೆ, ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಹಾಗೆ ಇನ್ನೊಂದು ಕಡೆ ಆಗಲೇ ಕರ್ಕೊಂಡು ಬಾ ಅಂತ ಹೇಳಿದ್ನಲ್ಲ ಇವ್ರಿಗೆ, ಇನ್ನೂ ಬರಲೇ ಇಲ್ವಲ್ಲ ಅಂತ ಸತ್ಯಭಾಮ ಅವರು ಮನೆಯೊಳಗಡೆ ಕಾಯ್ತಾ ಇರ್ತಾರೆ. ಅದೇ ಟೈಮ್ಗೆ ರಾಮಾಚಾರಿ, ಚಾರು ಮತ್ತು ಸಾಕ್ಷಿ 3 ಜನನೂ ಬರ್ತಾರೆ. ಹಾಗೆ ಇನ್ನೊಂದು ಕಡೆ ಕಿಟ್ಟಿ ಲವರ್ಗೆ ಅಂದರೆ ಮಾರ್ಕೆಟ್ಗೆ ಹೋಗಿರ್ತಾಳೆ, ಕಿಟ್ಟಿ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇರ್ತಾಳೆ. ಅವ್ರ ಫ್ರೆಂಡ್ ಕೇಳ್ತಾ ಇರ್ತಾಳೆ, ಕೃಷ್ಣ ಆಗಲ್ಲ ತುಂಬ ಇದು ಅಂತ ಹೇಳ್ತೀಯ, ಮತ್ತೆ ಪೂಜೆ ಮಾಡಿಸ್ತೀಯ ಅವನ ಹೆಸರಲ್ಲಿ, ಏನು ನಿನ್ನ ಕತೆ ಅಂತ ಹೇಳಿದಾಗ ಅಲ್ಲಿ ಅವ್ರ ಕಡೆ ಅವರೆಲ್ಲ ರೌಡಿಗಳು ಬಂದು ಅವಳನ್ನ ಹುಡುಕ್ತಾ ಇರ್ತಾರೆ, ಇವ್ರನ್ನ ಎಲ್ಲಾದರೂ ನೋಡಿದ್ದೀರಾ ಅಂತ. ಅದೇ ಮಾರ್ಕೆಟಲ್ಲಿ ಅವಳು ಕೂಡ ಇರ್ತಾಳೆ. ನಾನು ಸಾಕ್ಷಿನ ಕಳಿಸಿ ಎಷ್ಟೊತ್ತಾಯ್ತಪ್ಪ, ಇವಾಗ ಬರ್ತಿದ್ದೀರಾ ಅಂತ ಸತ್ಯಭಾಮ ಅವ್ರು ಕೇಳ್ತಾರೆ. ತಿಂಡಿ ತಿನ್ನೋದಕ್ಕೆ ಆಗಲೇ ಕಳಿಸ್ದೆ ಅಂದಾಗ ಸಾಕ್ಷಿ ಬಂದು ರೇಗಾಡ್ತಾ ಇರ್ತಾಳೆ. ಸತ್ಕಾರ ಮಾಡು, ಮಗ ಸೊಸೆಗೆ ಸತ್ಕಾರ ಮಾಡ್ದಂಗೆ ಮಾಡು, ಅದೆಲ್ಲ ಹೇಳ್ಕೊಡ್ಬೇಕಾ ನಿನಗೆ, ಚೆನ್ನಾಗೇ ಮಾಡ್ತೀಯ ಅಲ್ವಾ? ಆಗ ರಾಮಾಚಾರಿ ಚಾರುಗೆ ಫುಲ್ ಗಾಬರಿ ಆಗುತ್ತೆ. ಫುಲ್ಲು ಕೋಪದಿಂದ ಸಾಕ್ಷಿ ಮಾತಾಡ್ತಾ ಇರ್ತಾಳೆ. ಅವಳು ಒಂದೊಂದ್ಸರಿ ಹಾಗೆ ಅಪ್ಪ ರೇಗ್ತಾ ಇರ್ತಾಳೆ, ನೀವೇನು ಬೇಜಾರು ಮಾಡ್ಕೊಬಿಡಿ, ಸುಮ್ಮನೆ ಇರಿ ಅಂತಾಳೆ. ಇವ್ರು ಯಾರು ಅಂದ್ಕೊಂಡಿದ್ಯಾ, ಸುಳ್ಳು ಹೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ. ಗಾಬರಿಯಿಂದ ಸತ್ಯಭಾಮ ಅವರು ನೋಡ್ತಾ ಇರ್ತಾರೆ. ಇಲ್ಲಿ ರಾಮಾಚಾರಿ ಚಾರುಗಂತೂ ಫುಲ್ಲು ಭಯ ಆಗ್ತಾ ಇರುತ್ತೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ.
ಅದರ ಸಾಕ್ಷಿ ಸತ್ಯನ ಹೇಳ್ತಾಳೆ, ಇವರು ನಾದಬ್ರಹ್ಮ ನಾರಾಯಣಾಚಾರ್ಯರ ಮಗ ಅಂತ. ಅದು ನೆಕ್ಸ್ಟ್ ಸಂಚಿಕೆಯಲ್ಲಿ ತೋರಿಸ್ತಾರೆ, ಆದರೆ ಈ ಸಂಚಿಕೆಯಲ್ಲಿ ಇಷ್ಟೇ ತೋರಿಸೋದು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.